ಕದನ ವಿರಾಮ ಟ್ರಂಪ್ಗೆ ಷರತ್ತು ಹಾಕಿದ ಇರಾನ್. ವಿಶ್ವದ ದೊಡ್ಡಣ್ಣನಿಗೆ ಇರಾನ್ನಿಂದ 10 ಕಂಡೀಷನ್. ಈಗಾಗಲೇ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಮಾತುಕತೆಗೆ ಎಲ್ಲ ರೀತಿಯಾದಂತಹ ತಯಾರಿಕೆಯನ್ನು ಮಾಡಿಕೊಂಡಿದ್ದಾರೆ. ವಿಶ್ವದ ದೊಡ್ಡಣ್ಣನಿಗೆ ಇರಾನ್ನಿಂದ 10 ಕಂಡೀಷನ್ಸ್ಗಳು. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಮಾತುಕತೆಯನ್ನು ನಡೆಸಿದ್ದಾರೆ. ಮೊದಲನೆಯದು, ಇರಾನ್ ಮೇಲೆ ಮತ್ತೆ ದಾಳಿ ನಡೆಯುವುದಿಲ್ಲ ಎಂಬ ಭರವಸೆಯನ್ನು ಕೊಡಿ. ಎರಡನೇದು, ಹಾರ್ಮುಜ್ ಮೇಲೆ ಇರಾನ್ ನಿಯಂತ್ರಣ ಮುಂದುವರಿಕೆ ಆಗಬೇಕು. ಮೂರನೇದು, ಲೆಬನಾನ್ ಮತ್ತು ಯೆಮೆನ್ ಮೇಲಿನ ದಾಳಿಗಳು ಖಂಡಿತವಾಗ್ಲೂ ನಿಲ್ಲಬೇಕು. ಇನ್ನು ನಾಲ್ಕನೇದು, ಇರಾನ್ ಪುನರ್ನಿರ್ಮಾಣ ವೆಚ್ಚಗಳಿಗೆ ಪರಿಹಾರ ಪಾವತಿಯನ್ನು ಮಾಡಬೇಕು. ಐದನೇದು, ಇರಾನ್ ಮೇಲಿನ ನಿರ್ಬಂಧಗಳನ್ನು ತೆಗೆದುಹಾಕಬೇಕು. ಭದ್ರತಾ ಮಂಡಳಿ ಮತ್ತು IAEA ಆಡಳಿತ ಮಂಡಳಿ ನಿರ್ಣಯವನ್ನು ರದ್ದು ಮಾಡಬೇಕು. ಅಮೆರಿಕ ತನ್ನ ಸೇನಾ ಪಡೆಗಳನ್ನು ಹಿಂತೆಗೆದುಕೊಳ್ಳಬೇಕು. ಇನ್ನು ಎಂಟನೇದು, ಮುಟ್ಟುಗೋಲು ಹಾಕಿರುವಂತಹ ಇರಾನ್ ಆಸ್ತಿಯನ್ನು ಬಿಡುಗಡೆ ಮಾಡಬೇಕು. ಒಂಬತ್ತನೇದು, ಆಕ್ರಮಣಶೀಲತೆ ಮಾಡದಿರುವ ವಿಚಾರದಲ್ಲಿ ಬದ್ಧತೆಯನ್ನು ವಹಿಸಬೇಕು. ಕೊನೆಯದಾಗಿ, ಕೊಲ್ಲಿ ಪ್ರದೇಶದಲ್ಲಿನ ಎಲ್ಲ ಸಂಘರ್ಷ ಕೊನೆಯಾಗಬೇಕು ಅಂತ ಕದನ ವಿರಾಮಕ್ಕೆ ಟ್ರಂಪ್ಗೆ 10 ಷರತ್ತುಗಳನ್ನು ಹಾಕಿದ್ದಾರೆ ಇರಾನ್ನವರು. ವಿಶ್ವದ ದೊಡ್ಡಣ್ಣನಿಗೆ ಇರಾನ್ನಿಂದ 10 ಕಂಡೀಷನನ್ನು ಹಾಕಿದ್ದಾರೆ. ಇರಾನ್ ಮೇಲೆ ಯಾವುದೇ ಕಾರಣಕ್ಕೂ ಮತ್ತೆ ದಾಳಿ ನಡೆಯುವುದಿಲ್ಲ ಅನ್ನುವಂಥ ರೀತಿಯಲ್ಲಿ ಭರವಸೆಯೊಂದನ್ನು ಕೊಡಬೇಕು ಅನ್ನುವಂಥದ್ದು ಮೊದಲನೆಯ ಷರತ್ತು. ಯಾವುದೇ ಕಾರಣಕ್ಕೂ ಯುದ್ಧ, ಈ ಒಂದು ಕದನ ವಿರಾಮ ಆದ ನಂತರ ಯುದ್ಧವನ್ನು ಇಲ್ಲಿಗೆ ನಾವು ಕೊನೆಗೊಳಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಎರಡೂ ದೇಶಗಳು ಮಾತುಕತೆ ಆದ ನಂತರವೂ ಸಹಿತ ನೀವು ಯಾವುದೇ ಕಾರಣಕ್ಕೂ ದಾಳಿಯನ್ನು ಮಾಡಬಾರ್ದು ಅನ್ನುವಂಥದ್ದು ಮೊದಲನೇ ಕಂಡೀಷನ್. ಇನ್ನು ಹಾರ್ಮುಜ್ ಮೇಲೆ ಇರಾನ್ ನಿಯಂತ್ರಣ ಮುಂದುವರಿಕೆ, ಯಾವುದೇ ಕಾರಣಕ್ಕೂ ನೀವು ಹಾರ್ಮುಜ್ ಜಲಸಂಧಿಯ ವಿಚಾರಕ್ಕೆ ಅಡ್ಡ ಬರುವಂತಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಕಂಡೀಷನನ್ನು ಹಾಕಿದ್ದಾರೆ. ಮತ್ತು ಮೂರನೇದು, ಲೆಬನಾನ್ ಮತ್ತು ಯೆಮೆನ್ ಮೇಲಿನ ದಾಳಿಗಳು ನಿಲ್ಲಬೇಕು. ಈಗ ಒಂದು ಕಡೆ ಇಸ್ರೇಲ್ ಲೆಬನಾನ್ ಮತ್ತು ಯೆಮೆನ್ನ ಮೇಲೆ ದಾಳಿ ಸಂಪೂರ್ಣವಾದಂತಹ ದೊಡ್ಡ ಮಟ್ಟದ ರೀತಿಯಲ್ಲಿ ದಾಳಿಗಳನ್ನು ಮಾಡ್ತಾ ಇದೆ. ಅದು ಖಂಡಿತವಾಗ್ಲೂ ಒಂದು ಕಡೆ ನಿಲ್ಲಬೇಕು ಅನ್ನುವಂಥದ್ದು ಮೂರನೇ ಕಂಡೀಷನ್. ನಾಲ್ಕನೇದು, ಇರಾನ್ ಪುನರ್ನಿರ್ಮಾಣ ವೆಚ್ಚಗಳಿಗೆ ಪರಿಹಾರ ಪಾವತಿಯನ್ನು ಮಾಡಬೇಕು. ಇನ್ನು ಕದನ ವಿರಾಮಕ್ಕೆ ಇರಾನ್ 10 ಷರತ್ತುಗಳನ್ನು ವಿಧಿಸಿದೆ. ಲೆಬನಾನ್ ಮತ್ತು ಯೆಮೆನ್ ಮೇಲಿನ ದಾಳಿಗಳು ಖಂಡಿತವಾಗ್ಲೂ ನಿಲ್ಲಬೇಕು. ಇಸ್ರೇಲ್ ಈಗಾಗಲೇ ಏನು ದಾಳಿ ಮಾಡ್ತಾ ಇದೆ ಅದನ್ನು ನಿಲ್ಲಿಸಬೇಕು. ಇರಾನ್ ಪುನರ್ನಿರ್ಮಾಣ ವೆಚ್ಚಗಳಿಗೆ ಪರಿಹಾರ ಪಾವತಿ ಮಾಡಬೇಕು. ಇರಾನ್ ಈಗಾಗಲೇ ಸಾಕಷ್ಟು ಪ್ರದೇಶಗಳನ್ನು ಕಳೆದುಕೊಂಡಿದೆ, ಅದೆಲ್ಲದಕ್ಕೂ ಕೂಡ ವೆಚ್ಚವನ್ನು ಹಾಕಬೇಕು. ಇರಾನ್ ಮೇಲಿನ ನಿರ್ಬಂಧಗಳನ್ನು ತೆಗೆದು ಹಾಕಬೇಕು. ಯಾವ್ಯಾವ ನಿರ್ಬಂಧಗಳನ್ನು ಹೇರಿದ್ದೀರಾ ಅವನ್ನೆಲ್ಲ ಕೂಡ ನೀವು ತೆಗೆದುಹಾಕಬೇಕು ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಭದ್ರತಾ ಮಂಡಳಿ IAEA ಆಡಳಿತ ಮಂಡಳಿ ನಿರ್ಣಯ ರದ್ದನ್ನು ಮಾಡಬೇಕು. ಮತ್ತು ಅಮೆರಿಕ ತನ್ನ ಸೇನಾ ಪಡೆಗಳನ್ನು ಹಿಂತೆಗೆದುಕೊಳ್ಳಬೇಕು. ಇದರ ಜೊತೆಗೆ ಮುಟ್ಟುಗೋಲು ಹಾಕಿರುವಂತಹ ಇರಾನ್ ಆಸ್ತಿಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಷರತ್ತುಗಳನ್ನು ವಿಧಿಸಿದ್ದಾರೆ ಇಲ್ಲಿ ಇರಾನ್ನವರು. ಆಕ್ರಮಣಶೀಲತೆ ಮಾಡದಿರುವ ವಿಚಾರದಲ್ಲಿ ಬದ್ಧತೆಯನ್ನು ವಹಿಸಬೇಕು. ಮಾತಿನ ಮೂಲಕ ಇರಬೇಕು. ಮಾತನ್ನು ಯಾವುದೇ ಕಾರಣಕ್ಕೂ ತಪ್ಪಬಾರದು. ಕೊಲ್ಲಿ ಪ್ರದೇಶದಲ್ಲಿನ ಎಲ್ಲ ಸಂಘರ್ಷ ಕೊನೆಯಾಗಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಇರಾನ್ ಹೇಳಿದೆ. ಇರಾನ್ ಮೇಲೆ ಮತ್ತೆ ದಾಳಿ ನಡೆಯುವುದಿಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ಭರವಸೆಯೊಂದನ್ನು ಸಿಗುತ್ತಾ ನೀವು ನೀಡಬೇಕು. ಯಾವುದೇ ಕಾರಣಕ್ಕೂ ಯುದ್ಧ ಮುಗಿದ ನಂತರ, ಅಂದರೆ ಕದನ ವಿರಾಮವನ್ನು ಘೋಷಣೆ ಮಾಡಿದ ನಂತರ ಮತ್ತೊಮ್ಮೆ ದಾಳಿ ಮಾಡುವುದಾಗಿರಲಿ, ಯಾವುದೇ ಕಾರಣಕ್ಕೂ ಕ್ಷಿಪಣಿ ದಾಳಿಗಳಾಗಿರ್ಬೋದು, ಡ್ರೋನ್ ದಾಳಿಗಳು ಯಾವುದನ್ನು ಕೂಡ ಮಾಡಬಾರ್ದು ಅನ್ನುವಂಥದ್ದನ್ನು ಕೂಡ ಅನ್ನುವಂತಹ ರೀತಿಯಲ್ಲಿ ನಮಗೆ ಭರವಸೆಯೊಂದನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 10 ಷರತ್ತುಗಳನ್ನು ವಿಧಿಸಿದ್ದಾರೆ ಇರಾನ್ನವರು. ವಿಶ್ವದ ದೊಡ್ಡಣ್ಣನಿಗೆ ಇರಾನ್ನಿಂದ 10 ಕಂಡೀಷನ್. ಯಾಕೆಂದರೆ ಯಾವ ಸಂದರ್ಭದಲ್ಲಿ ಅಮೇರಿಕ ಟರ್ನ್ ಆಗುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಇರಾನ್ ಈ ರೀತಿಯಾಗಿ 10 ಷರತ್ತುಗಳನ್ನು 10 ಕಂಡೀಷನ್ಗಳನ್ನು ಹಾಕಿದ್ದಾರೆ. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.